ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ನಮ್ಮೂರ ಹತ್ರ ನಿಯರಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ಟೆಂಪಲಿಗೆ ಹೋಗಿದ್ವಿ. ಇದು ಬಂದ್ಬಿಟ್ಟು ಚನ್ನಗಿರಿ ತಾಲೂಕಿನ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಬಹಳ ಪ್ರಸಿದ್ಧವಾಗಿದೆ. ಈ ದೇವಾಲಯಕ್ಕೆ ಚತುರ್ಥ ಮಂತ್ರಾಲಯ ಅಥವಾ 4ನೇ ಮಂತ್ರಾಲಯ ಅಂತಲೂ ಕೂಡ ಕರೀತಾರೆ. ಪುರಾಣಗಳ ಪ್ರಕಾರ ಇಲ್ಲಿ ಕೃತಯುಗದಲ್ಲಿ ಪ್ರಹ್ಲಾದನು ಈ ಭೂಮಿಯಲ್ಲಿ ಯಜ್ಞ ಮಾಡಿದ್ದನೆಂದು ಹೇಳ್ತಾರೆ. ಹಾಗೆಯೇ ಈ ರಾಘವೇಂದ್ರ ಕೃಪಾಶ್ರಮ ಶ್ರೀ ರಾಘವೇಂದ್ರ ಗುರೂಜಿ ಸ್ಥಾಪಿಸಿದ್ದು ಅಂತಂದೇಳಿ ಇಲ್ಲಿ ಹೆಸರುವಾಸಿಯಾಗಿದೆ. ವಿಶ್ವ ಶಾಂತಿ ಮತ್ತು ಲೋಕ ಕಲ್ಯಾಣದ ಧ್ಯೇಯವನ್ನು ಹೊಂದಿರುವಂಥದ್ದು. ಇಲ್ಲಿ ಸುಮಾರು ದೇವಾಲಯಗಳನ್ನ ನಾವು ಕಾಣಬಹುದಾಗಿದೆ. ಪ್ರತಿಯೊಂದು ಸ್ಟೆಪ್ಸ್ ಕಂಪ್ಲೀಟ್ ಆದ ತಕ್ಷಣವೇ ರೈಟ್ ಸೈಡ್ ಆಗಲಿ ಲೆಫ್ಟ್ ಸೈಡಲ್ಲೇ ಆಗಲಿ ದೇವಸ್ಥಾನಗಳನ್ನ ನೋಡಬಹುದಾಗಿದೆ. ಹಾಗೆಯೇ ಇಲ್ಲಿ ಸುತ್ತಮುತ್ತ ದಟ್ಟವಾದ ಕಾಡಿದೆ. ಕಾಡಿನ ಮಧ್ಯೆ ದೇವಾಲಯಗಳನ್ನ ನಿರ್ಮಿಸಿದ್ದಾರೆ. ಹಾಗೆ ಇದು ಚನ್ನಗಿರಿ ತಾಲೂಕಿನ ಕಂಸಾಗರ ಪಂಚಾಯಿತಿಗೆ ಸೇರಿದೆ. ಹಾಗೆಯೇ ಚನ್ನಗಿರಿ ಪಟ್ಟಣದಿಂದ ಸುಮಾರು 20 ಕಿಲೋಮೀಟ್ರು, ಹಾಗೆ ದಾವಣಗೆರೆಯಿಂದ ಬಂದರೆ ಸುಮಾರು 35 ಕಿಲೋಮೀಟ್ರು ಆಗ್ಬೋದು. ಈ ಒಟ್ಟಿನಲ್ಲಿ ಪ್ರತಿಯೊಂದು ಮೆಟ್ಲು ಹತ್ಕೊಂತ ಹೋದಂಗೆ ಕೃಷ್ಣನ ಸನ್ನಿಧಿ, ಹಾಗೆಯೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ, ವಿಘ್ನೇಶ್ವರಂದು, ಹಾಗೆ 9 ನವಗ್ರಹ ದೇವರುಗಳದ್ದು ಸುಮಾರು ದೇವಾಲಯಗಳನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸುತ್ತಮುತ್ತ ನೇಚರ್ ಇರೋದ್ರಿಂದ, ಮಧ್ಯ ದೇವಸ್ಥಾನಗಳಿರೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ನೆಮ್ಮದಿ. ಇಲ್ಲಿ ಹೋಗಿ ಬಂದರೆ ಏನೋ ಒಂಥರ ಖುಷಿಯಾಗುತ್ತೆ. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು, ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಕಾಡು ಥರನೇ ಕಾಣಿಸ್ತಾ ಇದೆ. ಸುತ್ತ ಇದೇ ಥರನೇ ಪ್ರಕೃತಿ ಇದೆ. ಪ್ರಕೃತಿಯ ಮಧ್ಯೆ ದೇವಸ್ಥಾನಗಳನ್ನ ನಾವು ನೋಡ್ಬೋದಾಗಿದೆ. ಈ ಇದರಲ್ಲಿ ಬಂದ್ಬಿಟ್ಟು ಮಂಟಪದಲ್ಲಿ ರಾಘವೇಂದ್ರ ಸ್ವಾಮಿ ಯಾವಾಗ ಜನಿಸಿದ್ದು, ಹಾಗೆ ಇಲ್ಲಿ ಬಂದು ಸ್ಥಾಪನೆ ಯಾವಾಗ ಆಗಿದ್ದು ಪ್ರತಿಯೊಂದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿಬಿಟ್ಟು ಹಾಕಿದ್ದಾರೆ. ಹಾಗೆಯೇ ಇಲ್ಲಿ ನೆಕ್ಸ್ಟ್ ನಾನು ತೋರಿಸ್ತಿರೋ ದೇವಾಲಯ ಬಂದುಬಿಟ್ಟು ವಿಜಯ ವಿಠಲ ಸ್ವಾಮಿ ದೇವಸ್ಥಾನ. ಹಾಗೆಯೇ ಇಲ್ಲಿಂದ ಹೊರಟ್ಬಿಟ್ಟು ನಾವು ಮುಂದೆ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು ತುಳಸಿ ಕಟ್ಟೆ ಇದೆ. ಹಾಗೆಯೇ ಇಲ್ಲಿ ಫುಲ್ಲು ಅಪ್ಪಲ್ಲೋಗಿ ವಿಡಿಯೋ ತೆಗೆದಿರೋದು ನೋಡಿ ದೇವಸ್ಥಾನಗಳನ್ನ ಕಾಣ್ಬೋದು. ಇದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಹಾಗೆ ಪದ್ಮಾವತಿ ಅಮ್ಮ ದೇವಸ್ಥಾನ ಕೂಡ ಇದೆ. ಇಲ್ಲಿ ಆದಿಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇದಾದ ನಂತರ ನಾವು ನೆಕ್ಸ್ಟ್ ಬಂದಿದ್ದು ಇಲ್ಲಿ ಸೀತಾರಾಮ ಲಕ್ಷ್ಮಣ ಅಂಥೇಳಿ ದೇವಸ್ಥಾನ ಇದೆ. ಸೀತಾರಾಮ ದೇವಸ್ಥಾನ ನೋಡ್ತಿರ್ಬೋದು ನೋಡಿ, ತುಂಬಾ ಚೆನ್ನಾಗಿದೆ. ಒಳಗೆಲ್ಲ ಫುಲ್ಲು ಶಾಂತಿಯುತವಾಗಿತ್ತು. ಅದಾದ ನಂತರ ನಾವು ನೆಕ್ಸ್ಟ್ ಬಂದಿದ್ದು ಪವಿತ್ರ ಧರ್ಮ ಗ್ರಂಥಗಳಲ್ಲಿ. ಇಲ್ಲಿ ಪ್ರತಿಯೊಂದು ಧರ್ಮದ ಗ್ರಂಥಗಳನ್ನೂ ಇಟ್ಟಿದ್ದಾರೆ. ಭಗವದ್ಗೀತೆ, ಅದಾದಮೇಲೆ ನೆಕ್ಸ್ಟು ಪವಿತ್ರ ಮಹಾಪುರಾಣ, ಹಾಗೆಯೇ ಬೈಬಲ್ಲು, ಅದಾದ ನಂತರ ಕುರಾನು, ನೆಕ್ಸ್ಟ್ ಬಂದ್ಬಿಟ್ಟು ಗ್ರಂಥ ಸಾಹಿಬ್, ಅದಾದ ನಂತರ ನೆಕ್ಸ್ಟು ನಾವು ಅಲ್ಲಿಂದ ಹೊರಟ್ಬಿಟ್ಟು ಸೂಳೆಕೆರೆಗೆ ಬಂದ್ವಿ. ಇಲ್ಲೂ ಅಷ್ಟೇ ಸುತ್ತಮುತ್ತ ನೋಡ್ತಿರ್ಬೋದು ನೇಚರ್ ಯಾವ ಥರ ಇದೆ ಅಂತ. ಫಸ್ಟು ತೊಟ್ಲು ನೋಡಿಬಿಟ್ಟು ಆಮೇಲೆ ದೇವಸ್ಥಾನ ಹಾಗೆ ಕೆರೆ ನೋಡೋಕ್ಕೆ ಹೋಗೋಣ ಅಂತಂದು ಹೇಳ್ಬಿಟ್ಟು ನಾವು ಫಸ್ಟ್ ಬಂದಿದ್ದೇನೆ ಸೂಳೆಕೆರೆ ತೊಟ್ಲು ನೋಡೋದಕ್ಕೆ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ, ಆದರೆ ತುಂಬ ಹುಷಾರಾಗಿರಬೇಕು. ಸುಮಾರು ಮಕ್ಕಳು ರಜದಲ್ಲಿ ಬಂದು ಇಲ್ಲಿ ಆಡೋದಕ್ಕೆ ಹೋಗಿದ್ದಾರೆ. ಹಾಗಾಗಿ ಮಕ್ಕಳನ್ನೆಲ್ಲ ತುಂಬ ಹುಷಾರಾಗಿ ಕರ್ಕೊಂಡೋಗಿ ಬರಬೇಕು. ಈಜು ಬರೋದ್ರವರಿಗಾದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ನೋಡಿ ನಮ್ಮ ಅಣ್ಣ ಅಷ್ಟು ಜಾಗದಲ್ಲಿ ಯಾವ ಥರ ನಡ್ಕೊಂಡು ಬರ್ತಿದ್ದಾರೆ ಅಂತ.
ಅಂದರೆ ಮೇಲ್ಗಡೆ ನಿಂತ್ಕೊಂಡು ನೋಡಿದರೆ ಫುಲ್ಲು ಸುತ್ತಮುತ್ತ ಇರೋವಂತಹ ನೇಚರ್ ಎಲ್ಲ ಕಾಣಿಸುತ್ತೆ. ಸುತ್ತಮುತ್ತ ಹಳ್ಳಿಯಲ್ಲಿರುವಂತಹ ತೋಟಗಳು ಪ್ರತಿಯೊಂದೂ ಇಲ್ಲಿ ನೋಡ್ಬೋದಾಗಿದೆ ನಾವು ಮೇಲಿಂದನೇ ನಿಂತ್ಕೊಂಡು. ಇದಾದ ನಂತರ ನಾವು ಬಂದಿದ್ದು ಸೂಳೆಕೆರೆ ಹತ್ರ. ಇಲ್ಲಿ ಬೆಟ್ಟದ ಮೇಲೆ ದೇವಸ್ಥಾನ ಇದೆ. ಈ ದೇವಸ್ಥಾನ ಬಂದ್ಬಿಟ್ಟು ಸಿದ್ದೇಶ್ವರ ದೇವಸ್ಥಾನ ಆಗಿರುತ್ತೆ. ಈ ಸೂಳೆಕೆರೆನ ಶಾಂತಿಸಾಗರ ಅಂತಲೂ ಕರೀತಾರೆ. ಇದು ಬಂದ್ಬಿಟ್ಟು ಚನ್ನಗಿರಿ ತಾಲೂಕಿನ ದಾವಣಗೆರೆ ಜಿಲ್ಲೆಯಲ್ಲಿದೆ. ಹಾಗೆ ಇದನ್ನು ಏಷ್ಯಾದ ಅತಿ ದೊಡ್ಡ 2ನೇ ಕೆರೆ ಅಂತಲೂ ಕರೀತಾರೆ. ಇದನ್ನು ಇವಾಗಿನ ಕಾಲದಲ್ಲಿ ನಿರ್ಮಿಸ್ತಾರಲ್ಲ JCB ಅದರಲ್ಲೆಲ್ಲ, ಆ ಥರ ಯಾವುದೇ ಥರ ಇದರಿಂದ ನಿರ್ಮಿಸಿಲ್ಲ. ಇದು ಮಾನವ ನಿರ್ಮಿತವಾಗಿದ್ದ ಕೆರೆ ಆಗಿದೆ. ಸುಮಾರು ಇದು 4416 ಎಕರೆ 17 ಕುಂಟೆ ವಿಸ್ತೀರ್ಣದಲ್ಲಿದೆ ಇದು. ಹಾಗೆಯೇ ಇದನ್ನ ಶಾಂತಮ್ಮ ಎಂಬಾಕೆ ನಿರ್ಮಿಸ್ತಾಳಂತೆ. ಅದರಿಂದ ಇದನ್ನು ಶಾಂತಿ ಸಾಗರ ಅಂತಲೂ ಕೂಡ ಕರೀತಾರೆ. ಇದು ಚನ್ನಗಿರಿ ಪಟ್ಟಣ ಸೇರಿದಂತೆ ಸುಮಾರು 72 ಹಳ್ಳಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಹಾಗೆಯೇ ಕೃಷಿಗಾಗಲಿ, ಮೀನುಗಾರಿಕೆಗಾಗಲಿ ತುಂಬಾ ಆಧಾರವಾಗಿದೆ. ಹಾಗೆ ನಾವು ಅಲ್ಲಿಂದ ಹೊರಟ್ಬಿಟ್ಟು ಸ್ವಲ್ಪ ಊಟ ಮಾಡಿರಲಿಲ್ಲ, ದೇವಸ್ಥಾನಕ್ಕೆ ಹೋಗೋದು ಅಂಥೇಳಿ ಹಾಗೆ ಬಂದಿದ್ವಿ. ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಪ್ಲೇಸ್ ಎಲ್ಲ ನೋಡ್ಕೊಂಬಿಟ್ಟು ಊಟ ಮಾಡೋಣ ಅಂತಂದೇಳಿ ಊಟ ಮಾಡ್ತಿದ್ದೀವಿ. ಇದಾದ ನಂತರ ನಾವು ಹೋಗಿದ್ದೆ ಶಾಂತಿಸಾಗರದಿಂದ ಅಲ್ಲೇ ಹತ್ರ ಇರುವಂತಹ ಸೂಳೆಕೆರೆಯ ಪ್ರವಾಸಿ ಮಂದಿರ. ಇಲ್ಲಿ ಬಂದ್ಬಿಟ್ಟು ಬೋಟಿಂಗ್ ವ್ಯವಸ್ಥೆ ಇದೆ. ಹಾಗೆ ಸುತ್ತ ಎಷ್ಟು ಎಕರೆಯಲ್ಲಿ ಈ ಕೆರೆ ಇದೆ ಅನ್ನೋದನ್ನು ಇಲ್ಲಿಂದ ವ್ಯೂವಲ್ಲಿ ನೋಡ್ಬೋದಾಗಿದೆ. ಹಾಗೆ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಇಲ್ಲೆಲ್ಲ ತುಂಬ ಆಟ ಆಡೋದಕ್ಕೆ ಆಗಲಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅಲ್ಲೇ ಪೊಲೀಸ್ನವರು ಯಾವಾಗಲೂ ಇರ್ತಾರೆ. ಹಾಗೆ ಬೋಟಿಂಗ್ ವ್ಯವಸ್ಥೆ ಕೂಡ ಅಲ್ಲಿ ಒಂದು ಮಾರ್ಕ್ ಮಾಡಿದ್ದಾರೆ ಬಲೂನ್ ಥರ, ಅಲ್ಲಿವರೆಗೂ ಮಾತ್ರ ಕರ್ಕೊಂಡು ಹೋಗೋದು ಬೋಟಿಂಗಲ್ಲಿ. ಅದಕ್ಕಿಂತ ಮುಂದೆ ಮತ್ತೆ ಎಲ್ಲೂ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೀವು ಕೊನೆವರೆಗೂ ನಮ್ಮ ವಿಡಿಯೋ ನೋಡಿದರೆ, ನಮ್ಮ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.